ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ನಾನು ನೋಡಿ ಇವತ್ತು 3ನೇ ಸೋಮವಾರ ಪೂಜೆ ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಪೂಜೆ ಮಾಡಿರೋದು ನೋಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ನಾನು ನೋಡಿ 101 ಬೆಲ್ವಪತ್ರೆ ತೊಗೊಂಡಿದ್ದೀನಿ, ತೆಗೆದಿಟ್ಟಿದ್ದೀನಿ, ಎಲ್ಲ ಸೋಸ್ಕೊಂಡಿಟ್ಟಿದ್ದೀನಿ. ಮತ್ತು ಒಂದು ಬುಟ್ಟಿಯಲ್ಲಿ ಹೂವು ತೊಗೊಂಡಿದ್ದೀನಿ. ತೊಗೊಂಡು ಎಲ್ಲ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಹೇಗಿದೆ ಅಂತ ಹೇಳಿ. ನೀವು ಮಾಡ್ತೀರೋ ಗೊತ್ತಿಲ್ಲ, ನಾನು ಮಾತ್ರ ಶ್ರಾವಣ ಸೋಮವಾರದಲ್ಲಿ ಸೋಮವಾರ ಪೂಜೆ ಶ್ರೇಷ್ಠ ಅಂತ ಮಾಡ್ತೀವಿ ನೋಡಿ. ಬಿಲ್ವಪತ್ರೆ ಹಾಕಿ ಮಾಡ್ತೀವಿ ನೋಡಿ. ಮೊದಲು ನಾನು ಮಹಾದೇವಿಗೆ ಅಭಿಷೇಕ ಮಾಡ್ತಾಯಿದ್ದೀನಿ. ಅಭಿಷೇಕ ಮಾಡಿಕೊಂಡು ಮತ್ತು ಇದು ಪಂಚಾಮೃತದಿಂದ ಅಭಿಷೇಕ ಮಾಡ್ತಾಯಿದ್ದೀನಿ. ಅಭಿಷೇಕ ಮಾಡೋದು 5 ಸರ್ತಿ ಹಾಕಿ ಮತ್ತು ಆಮೇಲೆ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ ಮತ್ತು ಮಹಾದೇವಿಗೆ ಸ್ನಾನ ಮಾಡಿಸಿ ಮತ್ತೊಮ್ಮೆ ಅಭಿಷೇಕ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಅದು ಪಂಚಾಮೃತದಿಂದ ಅಭಿಷೇಕ ಮಾಡಬೇಕು. ಮಾಡಿ ಮತ್ತು ನೀರು ಹಾಕಿ ಸ್ವಚ್ಛವಾಗಿ ತೊಳ್ಕೊಬೇಕು. ಮಹಾದೇವನ ಪಿಂಡಕ್ಕೆ ಸ್ವಚ್ಛವಾಗಿ ತೊಳ್ಕೊಬೇಕು ನೋಡಿ. ತೊಳ್ಕೊಂಡು ಈ ಥರ ಮಾಡಿಕೊಂಡು ಮತ್ತು ಇದನ್ನು ಮೇಲೆ ಅಲ್ಲಿ ಸ್ವಲ್ಪ ಮಣಿ ಇದಿರ್ತಲ್ಲ, ಮಣೆ ಅಂತೀವಿ ನಾವು, ಮಣೆ ಮೇಲೆ ಅಕ್ಕಿ ಹಾಕಬೇಕು. ಅಕ್ಕಿ ಹಾಕ್ಕೊಂಡು ಇಟ್ಕೊಂಡಿರ್ಬೇಕು. ಅದ್ರ ಮೇಲೆ ಮಹಾದೇವ ಪಿಂಡ ಸ್ಥಾಪನೆ ಮಾಡಬೇಕು. ಈ ಥರ ಸ್ಥಾಪನೆ ಮಾಡಿಕೊಂಡು ಇಟ್ಕೊಂಡು ಮತ್ತು ಅದಕ್ಕೆ ವಿಭೂತಿ ಹಚ್ಚಬೇಕು. ಮಹಾದೇವನ ಪಿಂಡಕ್ಕೆ ವಿಭೂತಿ ಹಚ್ಚಿ ಮತ್ತು ಪೂಜೆ ಮಾಡಬೇಕು. ಪೂಜೆ ಮಾಡಿ ನೋಡಿ, ಈ ಥರ ನಾನು ವಿಭೂತಿ ಹಚ್ತಾಯಿದ್ದೀನಿ. ಮಹಾದೇವನ ಪುಂಡಕ್ಕೆ ವಿಭೂತಿ ಹಚ್ಚಬೇಕು. ವಿಭೂತಿ ಹಚ್ಚಿ ಆಮೇಲೆ ಪತ್ರೆಯನ್ನು ಏರಿಸ್ಬೇಕಾಗುತ್ತೆ. ಪತ್ರೆ ಏರಿಸೋವಾಗ ನಾವು ಒಂದು ಮಂತ್ರವನ್ನು ಓದ್ತೀವಿ. ಅದು ಯಾವುದಂದರೆ ತ್ರಿದಲಂ ತ್ರಿಗುಣಾಕಾರಂ ತ್ರಿನೇತ್ರೇಂಚಂ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಅಂದರೆ ಪತ್ರೆ ಏರಿಸೋಕ್ಕಿಂತ ಮುಂಚೆದು ಇದು ಮಂತ್ರವನ್ನು ಅನ್ಬೇಕು. ಅಂದು ಮತ್ತು ಪತ್ರೆ ಏರಿಸೋಕ್ಕೆ ಶುರು ಮಾಡಬೇಕು. ಇಲ್ಲಿ ನೋಡಿ, ಹೂವು ತಂದು ಇಟ್ಕೊಂಡಿದ್ದೀನಿ. ಮತ್ತು ಪತ್ರೆಯನ್ನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 108 ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ನಾವು 108 ಸರ್ತಿ ಓಂ ನಮಃ ಶಿವಾಯ ಅಂತ 108 ಬಿಲ್ವಪತ್ರೆನ ದೇವರ ಮೇಲೆ ಹಾಕಬೇಕು. ಈ ಥರ ಏರಿಸ್ಬೇಕು. ಮತ್ತು ಏರಿಸ್ಕೊಂಡು ಚೆನ್ನಾಗಿ ಪೂಜೆ ಮಾಡ್ಕೋಬೇಕು. ಇದು 108 ಇರುತ್ತಲ್ಲ, 108 ಎಲ್ಲ ನಾನು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಪೂಜೆ ಮಾಡಿ ಹಾಕ್ತೀವಿ. ಈ ಥರ ನೋಡಿ ಹಾಕ್ಕೋಬೇಕು. ಈ ಥರ ಪೂರ್ತಿ ಇದು ಮಾಡಬೇಕು. ಇದು ಚೆನ್ನಾಗಿರುತ್ತೆ ಪೂಜೆ, ಶ್ರೇಷ್ಠವಾದದ್ದು. ಶ್ರಾವಣ ಸೋಮವಾರದಲ್ಲಿ ಪೂಜೆ ಮಾಡ್ತೀವಲ್ವ, ಚೆನ್ನಾಗಿರುತ್ತೆ. ನಾವೇನೇ ಪಾಪ ಮಾಡಿದರೂ ಸಂಹಾರ ಆಗುತ್ತೆ ಇದರಿಂದ ಅಂತ ಶ್ರಾವಣ ಸೋಮವಾರದಲ್ಲಿ ಶ್ರೇಷ್ಠ ಇದು. ಹಾಗಾಗಿ ಶ್ರಾವಣ ಮಾಸ ಅಂದರೆ ನಮಗೆ ತುಂಬ ಶ್ರೇಷ್ಠವಾದದ್ದಲ್ವ. ಹಾಗಾಗಿ ನಾವು ಇದು ಪೂಜೆ ಮಾಡಬೇಕು. ಮತ್ತು ಶ್ರಾವಣ ಸೋಮವಾರ ದಿವಸ ನಾವು ಒಂದೇ ಟೈಮ್ ಊಟ ಮಾಡಿ ರಾತ್ರಿ ಉಪವಾಸ ಮಾಡ್ತೀವಿ ನೋಡಿ. ಈ ಥರ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ. ಪೂಜೆ ಮಾಡೋದ್ರಿಂದ ನಾವು ಏನು ಅಂದ್ಕೊಂಡಿರ್ತೀವಿ, ಸಂಕಲ್ಪ ಮಾಡಿರ್ತೀವಿ, ಸಂಕಲ್ಪ ಪೂರ್ತಿ ಆಗುತ್ತೆ ನೋಡಿ. ಇದರಲ್ಲಿ ಒಂದು ವಾರಕ್ಕೆ ಒಂದು ಶಿವಮುಷ್ಟಿ ಅಂತ ಬರುತ್ತೆ. ಶಿವಮುಷ್ಟಿ ಅಂದರೆ ದೇವ್ರ ಮುಂದೆ ಒಂದು ವಾರ ಅಕ್ಕಿ ಇರುತ್ತೆ, ಒಂದು ವಾರ ಅಗಸೆ ಇರುತ್ತೆ, ಒಂದು ವಾರ ಹೆಸರಿಗಿರುತ್ತೆ, ಒಂದು ವಾರ ಎಳ್ಳು ಇರುತ್ತೆ, ಬಿಳಿ ಎಳ್ಳು ಇರುತ್ತೆ. ಈ ಥರ ಇರುತ್ತಲ್ವ, ಇದು ಶಿವಮುಷ್ಟಿ ಅಂತ ಇರುತ್ತೆ. ಅದು ಶಿವಮುಷ್ಟಿ ಅಂದರೆ ದೇವರಿಗೆ ಸಮರ್ಪಣೆ ಮಾಡಿ ದೇವರ ಮುಂದೆ 5 ಸಲ ಮುಷ್ಟಿ ಹಾಕಬೇಕು. ಈ ಥರ ಹಾಕೋಬೇಕು ನೋಡಿ. ಈ ವಾರ 3ನೇ ಸೋಮವಾರ ಹೆಸರು ಅಂತ ಇರುತ್ತಲ್ವ, ಗ್ರೀನ್ ಇರುತ್ತಲ್ವ, ಆ ಥರ ಇದೆ ನೋಡಿ. ನಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. 3ನೇ ಸೋಮವಾರಕ್ಕೆ ಹೆಸರು ಅಂತ ಬಂದಿದೆ. ಹೆಸರು ಅಂದರೆ ಇದು ಗ್ರೀನ್ ಗ್ರಾಮ್ಸ್ ಅಂತಾರೇನೋ ಗೊತ್ತಿಲ್ಲ ನನಗೆ. ಅದು ಇದೆ ನೋಡಿ, ಅದು ಹಾಕ್ತಾಯಿದ್ದೀನಿ ನೋಡಿ. ಶಿವನಿಗೆ ಸಮರ್ಪಣೆ ಮಾಡಿ ಮತ್ತು ಅದು ಹಾಕಬೇಕು. ಇದನ್ನು ದೇವ್ರ ಪೂಜೆ ಜಗಲಿ ಇದೆ ನೋಡಿ, ದೇವ್ರ ಜಗಲಿ ಇದೆ ನೋಡಿ. ದೇವ್ರ ಪೂಜೆ ಮಾಡಿದ್ದೀನಿ ಇಲ್ಲೂ. ಮತ್ತು ಸೋಮವಾರ ದಿವಸ ಶ್ರೇಷ್ಠ ಅಲ್ವ, ಹಾಗಾಗಿ ಮಾಡ್ತೀವಿ. ಈ ಕಡೆ ಒಂದು ಹೂವು ಇದು ಇಟ್ಟಿದ್ದೀನಲ್ವ, ಹಸಿರು ಗಿಡಕ್ಕೆ ಅಂತ ಪೂಜೆ ಮಾಡ್ತಾರೆ ನಮ್ಮ ಕಡೆ. 3ನೇ ಸೋಮವಾರ ಹಸಿರು ಗಿಡಕ್ಕೆ ಅಂತ ಪೂಜೆ ಮಾಡಿ ಹೋಳಿಗೆ ನೈವೇದ್ಯ ಮಾಡಿ ತೋರಿಸ್ತಾರೆ. 5 ಹರಳು ತೊಗೋಬೇಕು. 5 ಹರಳು ತೊಗೊಂಡು ಈ ಥರ ಪೂಜೆ ಮಾಡಬೇಕು. 5 ಹರಳುಗಳಿಗೆ. ಮತ್ತು ಅದು ಹಸಿ ಗಿಡ ಅಂತ ತೊಗೊಂಡು ಹಸಿ ಗಿಡಕ್ಕೆ ಪೂಜೆ ಮಾಡ್ತೀವಿ. ಇಲ್ಲಿ ನೋಡಿ, ಮಾದೇನ ಪಿಂಡಕ್ಕೆ ನನಗೆ ಎಲ್ಲ ಹೂವು ಮತ್ತು ಪತ್ರೆ ಎಲ್ಲ ಸಮರ್ಪಣೆ ಮಾಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಮಾದೇನ ಪಿಂಡ ಒಳಗಡೆ ನೋಡಿ. ಇವಾಗ ಇಲ್ಲಿ ಶಿವಮುಷ್ಟಿ ಅಂತ ಹಾಕ್ತೀವಿ ನೋಡಿ. ಶಿವಮುಷ್ಟಿ ಅಂದರೆ ದೇವರಿಗೆ ನಾವು ಏನು ಸಂಕಲ್ಪ ಮಾಡಿರ್ತೀವಲ್ಲ, ನಮ್ಮದೆಲ್ಲ ನಾವು ಏನು ಮನಸ್ಸಿನಲ್ಲಿ ಅಂದ್ಕೊಂಡಿರ್ತೀವಿ ಅದು ಅಂದ್ಕೊಂಡು ದೇವ್ರ ಮುಂದೆ ಹಾಕಬೇಕು. ಈ ಥರ ನೋಡಿ ಶಿವಮುಷ್ಟಿ ಅಂತ ಮಾಡ್ತೀವಿ. ಇದು 5 ಸರ್ತಿ ಹಾಕಬೇಕು. ಈ ಥರ 5 ಸರ್ತಿ ಹಾಕ್ಕೊಂಡು ಮಾಡ್ಕೋಬೇಕು ನೋಡಿ. 2 ಸಲ ಹಾಕ್ತೀನಿ. 5 ಮುಷ್ಟಿ 2 ಸಲ ಹಾಕ್ಕೋಬೇಕು. ಈ ಥರ ನೋಡಿ ದೇವರಿಗೆ ಸಮರ್ಪಣೆ ಮಾಡಿ ನಾವು ಏನು ಮನಸ್ಸಿನಲ್ಲಿ ಅಂದ್ಕೊಂಡಿರ್ತೀವಿ ಅದು ಆಗಬೇಕಂತ ಬೇಡ್ಕೊಂಡು ಈ ಥರ ನೋಡಿ ಸಮರ್ಪಣೆ ಮಾಡಬೇಕು ನೋಡಿ. ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ಪೂಜೆನೂ ಫಲ ಕೊಡುತ್ತೆ. ಹಾಗಾಗಿ ನಾನು ಮಾಡ್ತಾಯಿದ್ದೀನಿ ನೋಡಿ. ಚೆನ್ನಾಗಿದೆ. ನನಗೆ ತುಂಬ ಏನೇನೋ ಕಷ್ಟ ಬಂದರೂ ನಾನು ದೇವ್ರ ಮುಂದೆ ಬೇಡ್ಕೊಂಡು ಈ ಥರ ಮಾಡ್ತೀನಿ. ನೀವು ಮಾಡಿ ನೋಡಿ, ಒಳ್ಳೆಯದಿರುತ್ತೆ ಪೂಜೆ. ಅದು ನಾವು ಮಾಡ್ತೀವಿ. ನಮ್ಮ ಕಡೆ ಅಂತೂ ತುಂಬ ಮಾಡ್ತಾರೆ ಎಲ್ಲರೂ ಶ್ರಾವಣ ಮಾಸದಲ್ಲಿ. ಇದು ಕರ್ಪೂರ ಹಚ್ಚಿ ಬೆಳಗೋದು ಮತ್ತು ಟೆಂಗ್ ಹೊಡೆಯೋದು ಈ ಥರ ಎಲ್ಲ ಮಾಡ್ತೀವಿ.
ಚೆನ್ನಾಗಿರುತ್ತೆ. ನಾನು ಹೇಗೆ ಮಾಡಿದ್ದೀನಿ ಪೂಜೆ ಅಂತ ನೋಡಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಪ್ಲೀಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ನಂದು ನೋಟಿಫಿಕೇಷನ್ ಆನ್ ಮಾಡಿಟ್ಕೊಂಡು ಬೆಲ್ ಆನ್ ಮಾಡಿಟ್ಕೊಳ್ಳಿ. ಯಾಕಂದರೆ ನಾನು ಯಾವುದೇ ವೀಡಿಯೋಸ್ ಹಾಕಿದರೂ ಫಸ್ಟ್ ನಿಮಗೆ ಬರುತ್ತೆ. ಆ ಥರ ಮಾಡಿಟ್ಕೊಳ್ಳಿ ನೋಡಿ. ಇವಾಗ ಆರತಿ ಮಾಡ್ತಾಯಿದ್ದೀನಿ. ಆರತಿ ಹಾಡು ಹಾಡಿ ಮತ್ತು ಆರತಿ ಮಾಡಿದ ಮೇಲೆ ಕರ್ಪೂರ ಬೆಳಗಿಸಿ ಟೆಂಗು ಹೊಡೆದು ಕಾಯಿ ಸಮರ್ಪಣೆ ಮಾಡಿ ಮತ್ತು ಊಟ ಮುಗಿಸ್ಕೊಳ್ಳೋದು. ನಾನು ಆಮೇಲೆ ಊಟ ಮಾಡ್ತೀವಿ ನೋಡಿ. ಮಧ್ಯಾಹ್ನ 1 ಗಂಟೆ 2 ಗಂಟೆಗೆ ಊಟ ಮಾಡ್ತೀವಿ ನೋಡಿ. ಈ ಥರ ಇರುತ್ತೆ ಪೂಜೆ. ಇದು ಚೆನ್ನಾಗಿ ಮಾಡಿದ್ದೀನಿ ನೋಡಿ ನಾನು. ನೀವು ನೋಡಿ ಕಾಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ವೆರಿ ಮಚ್. ಹೇಗಿದೆ ಪೂಜೆ ಅಂತ ನೋಡ್ಕೊಳ್ಳಿ. ನೋಡಿಕೊಂಡು ನೀವು ಮಾಡಿ ನೋಡಿ. ನಿಮಗೂ ಸಂಕಲ್ಪ ಮಾಡಿ ಒಳ್ಳೆಯದಾಗುತ್ತೆ ಮತ್ತು ಸಿದ್ಧಿ ಪ್ರಾಪ್ತಿ ಆಗುತ್ತೆ. ಮಹಾದೇವ ಬೇಗನೆ ಪ್ರಾಪ್ತಿ ಆಗ್ತಾನೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ಏನೇ ಕಷ್ಟ ಬಂದರೂ ದೇವರ ಮುಂದೆ ಏನೋ ಸಮರ್ಪಣೆ ಮಾಡಿಕೊಂಡ್ರೆ ಅದು ಒಳ್ಳೆಯದಾಗುತ್ತೆ. ದೇವರು ನಮಗೆ ಜೊತೇಲಿ ಇರ್ತಾನೆ, ಅದು ವಿಶ್ವಾಸ ನನಗಿದೆ. ಹಾಗಾಗಿ ನೀವು ಮಾಡಿ ನೋಡಿ. ಮತ್ತು ಶ್ರಾವಣ ಮಾಸದಲ್ಲಿ ಸೋಮವಾರ ಅಂದರೆ ತುಂಬ ಶ್ರೇಷ್ಠ. ಶ್ರಾವಣ ಸೋಮವಾರ ನಮ್ಮ ಕಡೆ ಎಲ್ಲ ತುಂಬ ಮಾಡ್ತಾರೆ. ಮಕ್ಕಳಿಗೆ ಸ್ಕೂಲಲ್ಲಿ ರಜೆ ಕೊಡ್ತಾರೆ. 3ನೇ ಸೋಮವಾರ ಅಂತೂ ತುಂಬ ಮಾಡ್ತಾರೆ. ಹಾಗಾಗಿ